ಈಗ ಎಕ್ಸಾಂಪಲ್ ನನ್ನ ಮಗಂದೇನೆ ನನ್ನ ಲೈಫಲ್ಲಿ ನಾನು ಅನ್ಕೊಂಡಿರಲಿಲ್ಲ ನನ್ನ ಸಾಂಗ್ ನನ್ನ ಮಗ ಮಾಡ್ತೇನೆ ಅಂತ. ನಾನು 5 ದಿವಸದಲ್ಲಿ ಟ್ರೆಂಡ್ ಆಗಿರೋದು ಒಂದು 2 ದಿವಸದಲ್ಲಿ ಟ್ರೆಂಡ್ ಆಗ್ಬಿಟ್ಟಿದೆ. ಒಂದು ಡೆವಿಲ್ದು ಸಾಂಗು ನೀವು ನಂಬಲ್ಲ, ಚೆನ್ನೈ ತಮಿಳ್ನಾಡಿಂದ ನಾನು ಕಳಿಸಿದ್ದಾರೆ. ಮಾಸ್ಟರ್ ನಿಮ್ಮ ಸಾಂಗ್ ನೀವು ಹಾಕಿರೋ ಥರನೇ ಜಾಕೆಟ್ ಹಾಕೊಂಡು ಮಾಡ್ಬೇಕಂತ ನನ್ನ ಮಗ ಮಾಡಿದಾನಂತ ಅಲ್ಲಿಂದ ವೈರಲ್ ಆಗಿದೆ. ಕಾಯ್ತಾ ಇರ್ತಾರೆ ಸರ್ ಹೆಂಗ್ ಮಾಡ್ಸಿದಾನೆ, ನಮ್ಮ ಬಾಸ್ ಇನ್ನೂ ಹಂಗೆ ತೋರಿಸ್ಬೇಕಾಯ್ತು ಹಿಂಗೆ ತೋರಿಸ್ಬೇಕಾಯ್ತು ಇಲ್ಲಾಂದ್ರೆ ಡೈರೆಕ್ಟಾಗಿ ಬೈದ್ಬಿಡ್ತಾರೆ. ನಾನು ಓದಿರೋ ಅಷ್ಟು ಕಮೆಂಟಲ್ಲಿ ಬಾಸ್ನ ಸೂಪರಾಗಿ ತೋರಿಸಿದ್ದೀರಾ, ಬೇರೆ ಥರ ತೋರಿಸಿದ್ದೀರಾ, ಜೈ ಡಿ ಬಾಸ್ ಹಂಗೆ ಹಿಂಗೆ ಅಂತ ಒಂದು ಅಷ್ಟು ಕಮೆಂಟ್ಸು ಎಲ್ಲ ಪಾಸಿಟಿವ್. ಅಯೋಗ್ಯ 2 ಇದೆ, ಅಶೋಕ ಬ್ಲೇಡ್ ಇದೆ, ಸತೀಶ್ ಸರ್ ಜೊತೆ ಕಂಟಿನ್ಯೂಸ್ ಆಗಿ 3 ಸಿನಿಮಾ ಮಾಡ್ಕೊಂಡ್ ಬರ್ತಾ ಇದೀನಿ. ಕೆಲವೊಬ್ರು ಹೇಳ್ತಾರೆ ಮಾಡ್ಬಿಡೋಣಮ್ಮ ನಿನ್ಗೆ ಒಳ್ಳೆ ಸಾಂಗ್ ಕೊಡ್ತೀನಿ, ಬಂದ್ಬಿಡಿಸ್ತಂತ ನೀನು ಹಂಗೆ ಹಂಗೆ ಅಂತಾರೆ. ಅವ್ರು ಯಾರು ಕೊಟ್ಟಿಲ್ಲ ಸರ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರು ಏನು ಒಂದು ಮಾತು ಕೊಟ್ಟಿಲ್ಲವಲ್ಲ ಅವರೆಲ್ಲ ಇವತ್ತು ನನ್ನ ಕೆಲಸ ಕೊಟ್ಟಿದ್ದಾರೆ. ಆಮೇಲೆ ನಾನು ದೊಡ್ಡ ಥ್ಯಾಂಕ್ಸು ನಮ್ಮ ಡಿ ಬಾಸ್ಗೆ. ಎನಿ ಟೈಮ್ ಅವ್ರಿಗೆ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ. ಯಾಕಂದರೆ ನಾಳೆ ನನ್ನ ಮದುವೆ ಅಂದಾಗ ಇವತ್ತು ಅರ್ಶಿನ ಮುಗಿಸ್ಕೊಂಡು ಹೋಗಿ ಕರೆದಿದ್ದು ನಾನು ಬರಲ್ಲ ಹೋಗೋ ಅಂತಂದಿದ್ರು. ನೆಕ್ಸ್ಟ್ ಡೇ ಸರ್ಪ್ರೈಸ್ ಎಂಟ್ರಿ ಅವರು. ರೀಸೆಂಟ್ಲಿ ಯಾವುದು ನಿಮ್ಗೆ ಇಷ್ಟ ಆಗಿರೋಂಥ ಕೊರಿಯೋಗ್ರಫಿ ನೋಡಿದ್ರಿ? ಬ್ಯಾಂಗಲ್ ಬಂಗಾರಿನೇ. ಬ್ಯಾಂಗಲ್ ಬಂಗಾರಿ ಇಷ್ಟ. ಅದು ನಿಮ್ಮದೇ ಅಲ್ವಾ? ನಮ್ಮದೇ. ಅದೇ ಸಖತ್ ವೈರಲ್ ಆಗ್ತದೆ, ತುಂಬ ಇಷ್ಟ. ಯೂಶಲಿ ನೀವು ಮಾಡೋ ಸ್ಟೆಪ್ಸು ಈ ಥರದ ಹಾಡುಗಳು ಮಕ್ಕಳ ಬಾಯಿಗೆ ಹೋಗೋದು, ಮಕ್ಕಳು ಮಾಡೋದು ನೋಡಿದ್ರೆ ಏನು ಅನ್ಸುತ್ತೆ ಸರ್? ನಮ್ಗೆ ಖುಷಿ ಆಗುತ್ತೆ ಸರ್, ಸಖತ್ ಖುಷಿ ಆಗುತ್ತೆ. ಈಗ ಎಕ್ಸಾಂಪಲ್ ನನ್ನ ಮಗಂದೇನೆ ನನ್ನ ಲೈಫಲ್ಲಿ ನಾನು ಅನ್ಕೊಂಡಿರಲಿಲ್ಲ ನನ್ನ ಸಾಂಗಿಗೆ ನನ್ನ ಮಗ ಮಾಡ್ತೇನೆ ಅಂತ. ಅವನಿನ್ನೂ 1 year 9 months. ನೀವು ನೋಡಿದ್ರೆ ನನಗಿನ್ನ ಟ್ರೆಂಡಿಂಗಲ್ಲಿ ಅವನದೇ ಓಡ್ತಿದ್ದೆ. ಈಗ ನಾನು ಮಾಡಿದ್ದು ನಾನು 5 ದಿವಸದಲ್ಲಿ ಟ್ರೆಂಡ್ ಆಗಿರೋದು ಒಂದು 2 ದಿವಸದಲ್ಲಿ ಟ್ರೆಂಡ್ ಆಗಿಬಿಟ್ಟಿದೆ ಒಂದು. ಸೊ ಹಂಗೆ ಈಗ ನಮ್ಮ ಕ್ಲಾಸಲ್ಲಿ ಮಕ್ಕಳಾಗಿರ್ಬೋದು, ಈಗ ನೀವು ನಂಬಲ್ಲ, ಚೆನ್ನೈ ತಮಿಳ್ನಾಡಿಂದ ನಾನು ಕಳಿಸಿದ್ದಾರೆ ಡೆವಿಲ್ದು ಸಾಂಗು. ಅಲ್ಲಿಂದ ಮಾಡಿ ನನಗೆ ರೀಲ್ಸ್ ಮಾಸ್ಟರ್ ನಿಮ್ಮ ಸಾಂಗ್ ನೀವು ಹಾಕಿರೋ ಥರನೇ ಜಾಕೆಟ್ ಹಾಕೊಂಡು ಮಾಡ್ಬೇಕಂತ ನನ್ನ ಮಗ ಮಾಡಿದ್ದಾನಂತ ಅಲ್ಲಿಂದ ವೈರಲ್ ಆಗಿದೆ. ಮಾಡಿ ಕಳಿಸಿ ಟ್ಯಾಗ್ ಮಾಡಿ ತುಂಬ ಕಡೆ ವೈರಲ್ ಆಗಿದೆ ಸರ್. ಆಮೇಲೆ ಮಕ್ಕಳು ಮಾಡೋದು ನಮಗಿನ್ನೂ ಏನನ್ಸುತ್ತೆ, ಅವ್ರು ಮಾಡೋ ಮುದ್ದಾಗೆಲ್ಲ ಮಾಡ್ತಾರಲ್ಲ, ಏನಪ್ಪ ಮಕ್ಳಿಗೆ ಇಂಟ್ರೆಸ್ಟ್ ಬಂದಿದೆಯಲ್ಲ ನಾವು ಮಾಡಿರೋದನ್ನ ತುಂಬ ಖುಷಿ ಆಗುತ್ತೆ ಸರ್. ಆ್ಯಂಡ್ ಈ ಫ್ಯಾನ್ಸ್ ಒತ್ತಡ ಹೆಂಗಿರುತ್ತೆ ಈ ಥರ ದೊಡ್ಡ ಸ್ಟಾರ್ಗಳು ಸಿನಿಮಾ ಮಾಡಬೇಕಾದ್ರೆ? ನಮ್ಮ ಬಾಸ್ ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂತ ಕಾಯ್ತಾ ಇರ್ತಾರೆ ಸರ್. ಹೆಂಗೆ ಮಾಡಿಸಿದಾನೆ ಇವನು, ಚೆನ್ನಾಗಿ ಮಾಡಿಸಿದಾನ ಇಲ್ವಾ, ಇಲ್ಲಾಂದ್ರೆ ಡೈರೆಕ್ಟಾಗಿ ಬೈದ್ಬಿಡ್ತಾರೆ. ನಮ್ಮ ಬಾಸ್ ಇನ್ನೂ ಹಂಗೆ ತೋರಿಸ್ಬೇಕಾಯ್ತು ಹಿಂಗೆ ತೋರಿಸ್ಬೇಕಾಯ್ತು ಅಂತ. ಬಟ್ ಎಲ್ಲ ಪಾಸಿಟಿವ್ ರಿವ್ಯೂಸೇ ಬಂದಿರೋದು. ನಾನು ಓದಿರೋ ಅಷ್ಟು ಕಮೆಂಟಲ್ಲಿ ಬಾಸ್ನ ಸೂಪರಾಗಿ ತೋರಿಸಿದ್ದೀರಾ, ಬೇರೆ ಥರ ತೋರಿಸಿದ್ದೀರಾ, ಜೈ ಡಿ ಬಾಸ್ ಹಂಗೆ ಹಿಂಗೆ ಅಂತ ಒಂದು ಅಷ್ಟು ಕಮೆಂಟ್ಸು ಎಲ್ಲ ಪಾಸಿಟಿವ್ನೇ, ಎಲ್ಲ ಪಾಸಿಟಿವ್ ಕಮೆಂಟ್ಸೇ ಕಲಿಸಿರೋದು. ಖುಷಿ ಆಗುತ್ತೆ ಸರ್. ಎಲ್ಲ ಒಂದು ಕಡೆ ಏನೋ ಒಂದು ಸಾಧನೆ ಮಾಡ್ತಾಯಿದ್ದೀವಿ ಅಂತ ತುಂಬ ಖುಷಿ ಆಗುತ್ತೆ. ಆ್ಯಸ್ ಎ ಯಂಗ್ಸ್ಟರ್, ತುಂಬ ಟ್ಯಾಲೆಂಟೆಡ್ ಕೊರಿಯೋಗ್ರಾಫರ್ ಇವತ್ತಿಗೆ ಇಂಡಸ್ಟ್ರೀಲಿ ನೀವು ನಿಮ್ಮ ವಿಷನಲ್ಲಿ ಅಥವಾ ನೀವು ತುಂಬ ಸಿನಿಮಾಗಳ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ, ಇವತ್ತಿನ ಇಂಡಸ್ಟ್ರಿ ವಾತಾವರಣ ನೋಡಿದ್ರೆ ಹೆಂಗೆ ಅನಿಸ್ತಾ ಇದೆ? ಅದೇ ಈಗ ತುಂಬ ಕನ್ಫ್ಯೂಷನ್ ಇದೆ ಸರ್. ನಾವೇ ಕನ್ಫ್ಯೂಷನ್ ಇದೆ, ಜನ ಹೆಂಗೆ ತೊಗೊತಾ ಇದ್ದಾರೆ, ಹೆಂಗೆ ರಿಸೀವ್ ಮಾಡ್ತಿದ್ದಾರೆ. ಇಲ್ಲ ನಾವು ಈಗ ಕೆಲವೊಂದು ಬರೀ ಪ್ರಮೋಷನ್ ಮಾಡೇ ರಿಸೀವ್ ಮಾಡಬೇಕಾ, ಇಲ್ಲ ಹಂಗೇ ಜನ ತೊಗೊತಾರ. ಯಾಕಂದರೆ ಕೆಲವೊಂದು ಸಿನಿಮಾ ನೋಡಿ ಅಷ್ಟು ಅದ್ಭುತವಾಗಿ ಅಷ್ಟು ಖರ್ಚು ಮಾಡಿ ಎಲ್ಲ ಮಾಡಿರ್ತಾರೆ, ಜನ ಹೋಗೋದೇ ಇಲ್ಲ. ಕೆಲವೊಂದು ಸಿನಿಮಾ ಅನ್ಎಕ್ಸ್ಪೆಕ್ಟೆಡಾಗಿ ಎಲ್ಲ ಹೋಗಿರ್ತೀವಿ. ಸೊ ಅದು ಹೆಂಗೆ ಇವಾಗಲೂ ಹೆಂಗೆ ಜನ ಅಂದರೆ ಮುಂಚೆ ಒಂದಿತ್ತು ಸರ್, ಅಂದರೆ ಇವ್ರದ್ದು ಸಿನಿಮಾ ಬರ್ತಿದೆ ಅಂದರೆ ಜನ ಕಾಯೋರು, ವೆಯ್ಟ್ ಮಾಡಿ ಸಿನಿಮಾ ಹೋಗಿ ನೋಡೋರು. ಈಗ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಜನ ಬರ್ತಾರಾ ಇಲ್ವಾ, ಇಲ್ಲ ಏನು ಮಾಡಬೇಕು, ಅದಕ್ಕೆ ಯಾವ ಥರ ಸ್ಟೋರಿ ತೆಗೆದ್ರೆ ನೋಡ್ತಾರೆ. ಬಟ್ ಒಂದಂತೂ ನಿಜ ಸರ್, ಅದು ಚಿಕ್ಕ ಸಿನಿಮಾ ಆಗಲಿ ದೊಡ್ಡ ಸಿನಿಮಾ ಆಗಲಿ, ಸ್ಟೋರಿ ಕಂಟೆಂಟ್ ಚೆನ್ನಾಗಿದ್ರೆ ಜನ 100% ಬಂದೇ ಬರ್ತಾರೆ. ಈ ಅಂಥ ಸಿನಿಮಾ ನೀವು ಈಗ ಎಂಥ ಸಿನಿಮಾ ಆದರೂ ಮಾಡಿ, ಕಂಟೆಂಟ್ ಚೆನ್ನಾಗಿದೆಯಾ ಜನ ಈಗ, ಯಾಕಂದರೆ ಜನ ಹಂಗೆ ಆಗ್ಬಿಟ್ಟಿದ್ದಾರೆ. ಅವ್ರು ಕಂಡುಹಿಡಿತಾರೆ, ಇವ್ನು ಈ ಶಾರ್ಟ್ ಚೆನ್ನಾಗಿ ಮಾಡಿಲ್ಲ, ಇವ್ನು ಈ ಶಾರ್ಟ್ ಚೆನ್ನಾಗಿಟ್ಟಿಲ್ಲ, ಇವ್ನು ಯಾರು ಇಲ್ಲ, ಇದು ಏನಾದರೂ ಈ ಕಂಟಿನ್ಯೂಷನ್ ಎಲ್ಲ ಗುರು, ಇದು ಜನ ಕಂಡುಹಿಡಿತಾರೆ ಸರ್. ಈಗ ನಾನು ಕೂತಿದ್ರೆ ನನ್ನ ಮುಂದೆಗಡೆ ಸೀಟಲ್ಲಿ ಅವ್ನು ಕಮೆಂಟ್ ಮಾಡ್ತಿರ್ತಾನೆ, ಇವನೇನಿಟ್ಟಾನ ಸೀನ್ ಇಲ್ಲಿ ಇರಬಾರ್ದಾಯ್ತು ಅಂತ ಅವ್ರು ಕಮೆಂಟ್ ಮಾಡ್ತಾರೆ. ಯಾಕಂದರೆ ಜನ ಅಷ್ಟು ಶಾರ್ಪ್ ಆಗಿಬಿಡೋರು ಇವಾಗ. ಸೊ ಹಂಗಾಗಿ ಕಂಟೆಂಟ್ ಚೆನ್ನಾಗಿದ್ರೆ ಜನ ಬಂದೇ ಬರ್ತಾರೆ 100%. ನಾವು ಕಂಟೆಂಟ್ ಚೆನ್ನಾಗಿರೋದು ಕೊಡಬೇಕಷ್ಟೇ ಸರ್. ಹೌದು. ನೆಕ್ಸ್ಟ್ ಯಾವ ಸಿನಿಮಾ ಇದೆ ನಿಮ್ಮದು ಸರ್? ಈಗ ಅಯೋಗ್ಯ 2 ಇದೆ, ಆಮೇಲೆ ಅಶೋಕ ಬ್ಲೇಡ್ ಇದೆ. ಸತೀಶ್ ಸರ್ ಜೊತೆ ಕಂಟಿನ್ಯೂಸ್ ಆಗಿ 3 ಸಿನಿಮಾ ಕಂಟಿನ್ಯೂಸ್ ಆಗಿ ಮಾಡ್ಕೊಂಬರ್ತಾಯಿದ್ದೀನಿ. ತುಂಬ ಸಪೋರ್ಟ್ ಮಾಡ್ತಿದ್ದೆ ಸತೀಶ್ ಸರ್. ಅವರು ತುಂಬ ಖುಷಿಯಾದರು. ಅವ್ರ ಜೊತೆ ಕೆಲಸ ಮಾಡೋದು ಅಷ್ಟೇ ಒಂಥರ ಫ್ರೀಡಮ್. ಅವರು ಅಷ್ಟೇ, ನೀವು ಏನು ಬೇಕು ಮಾಡಿಸಂತು, ಹಿಂಗೆ ಮಾಡು ಹಂಗೆ ಮಾಡು ಅಂತ ಒಂದಷ್ಟು ಅವರು ನನ್ನ ಬ್ರದರ್ ಥರ ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ ಈಗ. ಸೊ ನೆಕ್ಸ್ಟು ಅಯೋಗ್ಯ 2 ಅಶೋಕ ಬ್ಲೇಡಲ್ಲಿ ಅಲ್ಟಿಮೇಟಾಗಿ ಬಂದಿದೆ. ಎಲ್ಲ ಸಾಂಗೂ ತುಂಬ ಅದ್ಭುತವಾಗಿ ಬಂದಿದೆ ಸರ್. ಅವರು ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರುತ್ತೆ ಆ ಸಿನಿಮಾದು ಡೈರೆಕ್ಟ್ ಇದೆಲ್ಲ ಆಗಿ ಖುದ್ದಾಗಿ ಇವರೇ ನಿಂತು ಆ ಸಿನಿಮಾ ಮಾಡಲೇಬೇಕು ಅಂತೇಳಿ, ಒಳ್ಳೆ ಕಂಟೆಂಟ್ ಸಿನಿಮಾ ಅದು, ಇವರೇ ನಿಂತು ನಾನು ಮಾಡಲೇಬೇಕು ಈ ಸಿನಿಮಾ ಅಂತೇಳಿ
ಮತ್ತು ಎಲ್ಲ ಮತ್ತೆ ಇದೆಲ್ಲ ಮಾಡಿ ಒಂದಷ್ಟು ಸೀನ್ ಎಲ್ಲ ಮತ್ತೆ ರೀಶೆಡ್ಯೂಲ್ ಮಾಡಿ ಮತ್ತೆ ರೀಶೂಟ್ ಮಾಡಿ ತುಂಬ ಅದ್ಭುತವಾಗಿ ಬಂದಿದೆ. ಸತೀಶ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಲಾಕ್ಡೌನಲ್ಲಿ ಆಗಿ ಒಂದು ಸ್ವಲ್ಪ ಇದಾದಮೇಲೆ ಅವರು ಕರೆಸಿ ನನ್ನನ್ನು ಸಾಂಗ್ಸ್ ಎಲ್ಲ ಕೊಟ್ಟು ಈಗ ಅದರಲ್ಲೂ ಸಿಂಗಲ್ ಕಡೆ ಅದು 2 ಸಿನಿಮಾದಲ್ಲೂ ಸಿಂಗಲ್ ಕಡೆ ಮಾಡ್ತಾಯಿದ್ದೀನಿ. ಒಂಥರ ಖುಷಿಯಾಗುತ್ತೆ ಸರ್. ಈ ಬೆಳವಣಿಗೆ ಇದೆಲ್ಲ ಎಲ್ಲೋ ಒಂದು ಕಡೆ ಸಿಂಗಲ್ ಕಾರ್ಡ್ ಮಾಡ್ತಾಯಿದ್ದೀನಿ ಅಂದಾಗ ಎಲ್ಲೋ ಒಂದು ಕಡೆ ತುಂಬ ಖುಷಿಯಾಗುತ್ತೆ. ಸೊ ಓಕೆ ಏನೋ ಒಂದು ಸಾಧಿಸ್ತಾ ಇದ್ವಿ ಇಷ್ಟು ವರ್ಷ ಆದಮೇಲೆ ಅಂತ. ಸೊ ಗಾಡ್ ಗ್ರೇಸ್ ಏನಾಗುತ್ತೆ ನೋಡಬೇಕೆಲ್ಲ. ಹಂಗಾರೆ ಡೆವಿಲ್ಲು ತುಂಬ ದೊಡ್ಡ ತಿರುವು ನಿಮಗೆ ಕೆರಿಯರ್ಗೆ. ಹಾಂ ಸರ್, ಡೆವಿಲ್ ಮತ್ತು ಈಗ ನಮ್ಮ ಅನಿಲ್ ಸರ್ದು ಒಂದು ಸಿನಿಮಾ ಬರ್ತಿದೆ, ಕಲ್ಟ್ ಒಂದು ಬರ್ತಿದೆ, ಅದರಲ್ಲೂ ನಾನೇ ಮಾಡಿದ್ದೆ ಅದು. ಓಕೆ. ಅನಿಲ್ ಸರು ಅಷ್ಟೇ ತುಂಬ, ಯಾಕಂದರೆ ಅವ್ರು ಮಾಡಿರೋ ಎಲ್ಲ ಸಿನಿಮಾದಲ್ಲೂ ನಾನು ಇದ್ದೇ ಇರ್ತೀನಿ. ಅವರು ಅಷ್ಟೇ ನನ್ನ ತುಂಬ ಬ್ರದರ್ ಥರ ಟ್ರೀಟ್ ಮಾಡ್ತಾರೆ. ಸೊ ಒಂದು ಎಲ್ಲ ನಾನು ಇವತ್ತು ಇಷ್ಟವರೆಗೂ ಏನು ಮಾಡಿದ್ದೀನಲ್ಲ ಸರ್ ಸಿನಿಮಾ, ಎಲ್ಲ ಡೈರೆಕ್ಟ್ರಿಗೂ, ಪ್ರೊಡ್ಯೂಸರ್ಗೆ, ಆಮೇಲೆ ನಾನು ಮಾಡಿರೋ ಎಲ್ಲ ಆರ್ಟಿಸ್ಟಿಗೂ ನಾನು ತುಂಬ ಥ್ಯಾಂಕ್ಸ್ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದರೆ ನಾನು ಎಸ್ಪೆಷಲಿ ನನ್ನ ರವಿ ಸರ್ ಅವ್ರ ಮಗ ಮನೋಹರ್ ರವಿಚಂದ್ರ ಅವ್ರಿಗಂತೂ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ನನ್ನ ಕಾರ್ಡ್ ತೊಗೊಂಡಾಗ ಅವರು ಅಷ್ಟೇ ಏನು ಮಾತಾಡಿಲ್ಲ, ಕರೆಸಿ ನೀನು ಮಾಡಿ ಸಾಂಗ್ ಅಂತೇಳಿ. ಯಾಕಂದರೆ ನಾನು ಎಲ್ಲೂ ಹೋಗಿ ಕೇಳಿಲ್ಲ, ಅಂದರೆ ಇನ್ನೂ ಕೇಳೋಕ್ಕೆ ಸ್ಟಾರ್ಟು ಮಾಡಿರಲಿಲ್ಲ. ನಾನು ಕಾರ್ಡ್ ತೊಗೊಂಡಿದ್ದೆ ಅಂತ ಅವ್ರಿಗೆ ಗೊತ್ತಾಗಿದ್ದ ತಕ್ಷಣ ಇಮ್ಮಿಡಿಯೇಟ್ ಕರೆಸಿ ಒಂದು ಸಾಂಗ್ ಕೊಟ್ಟು, ಒಂದು ಒಳ್ಳೆ ಡ್ಯುಯೆಟ್ ಸಾಂಗ್, ಅದು ಒಳ್ಳೆ ಸಾಂಗ್ ಇದಾಯ್ತದು. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ತರುಣ್ ಸರ್ಗೆ ನಾನು ಎಲ್ಲಿ ಈಗ ಎಲ್ಲರ ಜೊತೆ ಎಲ್ಲ ಕೆಲಸ ಮಾಡಿದ್ದೀನಿ, ಎಲ್ಲರಿಗೂ ಥ್ಯಾಂಕ್ ಯು. ಕೆಲವೊಬ್ರು ಹೇಳ್ತಾರೆ, ಮಾಡ್ಬಿಡೋಣಮ್ಮ ನಿನ್ಗೆ ಒಳ್ಳೆ ಸಾಂಗ್ ಕೊಡ್ತೀನಿ, ಬಂದ್ಬಿಡಿಸ್ತಂತ ನೀನು ಹಂಗೆ ಅಂತಾರೆ. ಅವ್ರು ಯಾರೂ ಕೊಟ್ಟಿಲ್ಲ ಸರ್. ಅನ್ಎಕ್ಸ್ಪೆಕ್ಟೆಡಾಗಿ ನಮ್ಗೆ ಯಾರು ಏನು ಒಂದು ಮಾತು ಕೊಟ್ಟಿಲ್ಲವಲ್ಲ ಅವರೆಲ್ಲ ಇವತ್ತು ನನಗೆ ಕೆಲಸ ಕೊಟ್ಟಿದ್ದಾರೆ. ಅದೊಂದು ನಮ್ಗೆ ಖುಷಿ ಆಗುತ್ತೆ. ಇಲ್ಲ, ಅದು ತುಂಬ ಒಳ್ಳೆ ಬೆಳವಣಿಗೆ. ಆ್ಯಂಡ್ ನನಗೆ ಅದೊಂದು ಪೋಸ್ಟಲ್ಲಿ ಹೆಸರು ನೋಡೋಕೆ ಖುಷಿ ಆಯಿತು. ಅಂದರೆ ನನ್ನ ನೋಡ್ತಾ ಇದ್ನಲ್ಲ, ಅದು ನನಗೊಂದು ಎಮೋಷ್ನಲ್ ಮೂಮೆಂಟ್ ಸರ್. ಅದು ನಾನು ಇಮಿಡಿಯೇಟ್ ಡೈರೆಕ್ಟ್ರಿಗೆ ಫೋನ್ ಮಾಡಿ, ಇಮಿಡಿಯೇಟ್ ಪ್ರಕಾಶ್ ಸರ್ಗೆ ಫೋನ್ ಮಾಡಿ, ತಶ್ವಿನಿ ಮೇಡಮ್ಗೆ ಫೋನ್ ಮಾಡಿ, ಸರ್ ನನಗೆ ತುಂಬ ಎಮೋಷ್ನಲ್ ಆಗ್ತಿದೆ ಸರ್, ನನ್ನ ಕೆರಿಯರಲ್ಲಿ ನಾನು ಮಾಡಿದ್ದೀನಿ ಇಲ್ಲ ಅಂತಲ್ಲ, ತುಂಬ ಸಿನಿಮಾ, ಬಟ್ ನನ್ನ ಹೆಸ್ರನ್ನ ದೊಡ್ಡದಾಗಿ ಹಾಕಿ ನಾನು ಮಾಡಿರೋ ಸ್ಟೆಪ್ನ ನೀವು ಒಂದು ಆ ಸಾಂಗಲ್ಲಿ ಹಾಕಿ ವೈರಲ್ ಮಾಡಿ ಕೊರಿಯೋಗ್ರಾಫರ್ಗೆ ಒಂದು ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು, ಆಮೇಲೆ ಕೊರಿಯೋಗ್ರಾಫರ್ಸ್ ಬೆಳಿಬೇಕು ಅಂತ ಅದೊಂದು ಇಂಟೆನ್ಷನ್ ಇರುತ್ತಲ್ಲ, ಅದು ತುಂಬ ಕಮ್ಮಿ ಬರೋದು. ಸೊ ಮಾಡಿದ್ದೀರಾ ಸರ್, ನಂಗೆ ತುಂಬ ಎಮೋಷ್ನಲ್ ಆಗ್ತಿದೆ, ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಇಮ್ಮಿಡಿಯೇಟ್ ಈ ಸಾಂಗ್ ರಿಲೀಸ್ ಆಗಿದ ತಕ್ಷಣ ಇಮ್ಮಿಡಿಯೇಟ್ ಫೋನ್ ಮಾಡಿದ್ದೆ. ಅವ್ರು ಒಂದೇ ಮಾತಂದಿದ್ದು, ಮಾಸ್ಟರ್ ನಿಮ್ಮ ಹಾರ್ಡ್ ವರ್ಕ್ ಅದು, ನೀವು ಕಷ್ಟಪಟ್ಟಿದ್ದೀರಾ, ಅದು ಕ್ರೆಡಿಟ್ಸ್ ನಿಮ್ಗೆ ಹೋಗ್ಬೇಕು ಮಾಸ್ಟರ್ ಅಂತಂದರು. ಸೊ ಥ್ಯಾಂಕ್ ಯು ಪ್ರಕಾಶ್ ಸರ್, ಥ್ಯಾಂಕ್ ಯು ಸೋ ಮಚ್. ತಶ್ವಿನಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಸುಧಾಕರ್ ಸರ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಾನು ದೊಡ್ಡ ಥ್ಯಾಂಕ್ಸು ನಮ್ಮ ಡಿ ಬಾಸ್ಗೆ, ಎನಿ ಟೈಮ್ ಅವ್ರಿಗೆ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ. ಯಾಕಂದರೆ ಒಂಥರ ಬಾಂಡಿಂಗ್ ಚೆನ್ನಾಗಿದೆ ಸರ್. ಸೆಟ್ಟೆಲ್ಲ ಅಷ್ಟೇ. ನಾನು ಆಚೆ ಈಗ ನನ್ನ ಮದುವೆ ಅಂತ ನಾನು ಹೋಗಿ ಕರೆದಿದ ತಕ್ಷಣ ದೂಸರ ಮಾತಾಡಿಲ್ಲ. ನೀವು ನಂಬಲ್ಲ, ನಾಳೆ ನನ್ನ ಮದುವೆ ಅಂದಾಗ ಇವತ್ತು ಅರ್ಶಿನ ಮುಗಿಸ್ಕೊಂಡು ಹೋಗಿ ಕರೆದಿದ್ದು ನಾನು ಬರೋಲ್ಲ ಹೋಗೋ ಅಂತಂದಿದ್ರು. ನಾಳೆ ಮದುವೆ ಹಿಡ್ಕೊಂಡು ನೀನು ಇವಾಗ ಬಂದು ಕರಿತಿದ್ಯಾ ಅಂತಂದ್ರೆ, ನೆಕ್ಸ್ಟ್ ಡೇ ಸರ್ಪ್ರೈಸ್ ಎಂಟ್ರಿ ಅವರು. ಸೊ ಆ ಥರದ್ದು ತುಂಬ ಖುಷಿಯಾಗುತ್ತೆ ಡಿ ಬಾಸ್ ಜೊತೆ ಕೆಲಸ ಆಗಿರ್ಬೋದು, ಅವ್ರ ಬಾಂಡಿಂಗ್ ಆಗಿರ್ಬೋದು, ಅವ್ರ ಜೊತೆಲಿ ನೋಡ್ಕೊಳ್ಳೋದಾಗಿರ್ಬೋದು, ನಮ್ಮನ್ನೆಲ್ಲ ನೋಡ್ಕೊಳ್ಳೋದಾಗಿರ್ಬೋದು. ಸೆಟ್ಟಲ್ಲೂ ಅಷ್ಟೇ, ನಾವಾಗಿರ್ಬೋದು, ಡ್ಯಾನ್ಸರ್ಸ್ ಆಗಿರ್ಬೋದು, ಎಲ್ಲನೂ ಅಷ್ಟು ಒಂಥರ ತುಂಬ ಲವ್ ಮಾಡ್ತಾರೆ ಅವರು. ಅಷ್ಟು ಜಾಲಿಯಾಗಿರ್ತಾರೆ ಸೆಟ್ಟಲ್ಲಿ, ಕ್ಯಾಶುವಲ್ ಆಗಿರ್ತಾರೆ. ಸೊ ತುಂಬ ಖುಷಿಯಾಗುತ್ತೆ ಸರ್. ಈ ಸಿನಿಮಾ ವಿಷಯಕ್ಕೆ ಅವ್ರು ತುಂಬ ಡಿವೈನಾ ಸರ್? ಸಿನಿಮಾ ಅಂದಾಗ ಅವ್ರ ಕೆಲಸ ಏನಿದೆ ಸರ್, ಸಿನಿಮಾದಲ್ಲಿ ಬರ್ತಾರೆ, ಅವ್ರ ಕೆಲಸ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ ಸರ್. 100% ಅವ್ರು ಅದಕ್ಕೆ ಏನು ಎಫೆಕ್ಟ್ ಹಾಕ್ಬೇಕೋ ಅದು ಹಾಕಿ ಹಾಕ್ತಾರೆ ಸರ್, ಆ ಥರ. ಥ್ಯಾಂಕ್ ಯು ಮಾಸ್ಟರ್. ಆ್ಯಕ್ಚುಲಿ ತುಂಬ ದಿನ ಪ್ರವೀಣ್ ಸರ್ ನಿಮಗೆ ಥ್ಯಾಂಕ್ಸ್. ಇಲ್ಲ, ನೀವು ಒಳ್ಳೆ ಖುಷಿ ಆಯ್ತು. ಅಲ್ಲ, ನನಗೆ ಝೀನಲ್ಲಿ ನಾವು ಅಂದರೆ DKD ಮಾಡ್ಬೇಕಾರೆಲ್ಲ ನೋಡ್ತಾ ಇದ್ನಲ್ಲ, ನಮ್ಮ ಪ್ರತಿ ಸಲ ಅಂದ್ಕೊಳ್ಳೋದು, ಪಾಪ ಅವರೆಲ್ಲ ಎಷ್ಟು ಟ್ಯಾಲೆಂಟ್ಸು, ಎಷ್ಟೊಂದು ಕಲೆ ಇದೆ ಅವ್ರ ಹತ್ರ. ನೀವು ಅಲ್ಲಿ ನಿಂತ್ಕೊಂಡು ಆ ಡ್ಯಾನ್ಸರ್ಸ್ ಪೇಂಟ್ ಮಾಡೋದೆಲ್ಲ ನೋಡಿದ್ದೀನಿ ನಾನು. ಅಂದರೆ ಆ ಒಂದೊಂದು ಮೂಮೆಂಟ್ನ ಕ್ರಿಯೇಟ್ ಮಾಡ್ತಾ, ಅದು ರೀಕ್ರಿಯೇಷನ್ನೇ ಆದರೂ ನಿಮ್ಮದೊಂದು ಎಫರ್ಟ್ ಆಗ್ತಾಯಿದ್ರಿ ಅಲ್ಲಿ. ನಾವು ಪ್ರತಿ ಸಲ ನೋಡಿ ರುದ್ರ ಮಾಸ್ಟರ್ ಆಗಿರ್ಬೋದು, ಅಥವಾ ಎಷ್ಟು ಜನ ಮಾಸ್ಟರ್ಗಳಿದ್ರು, ಎಲ್ಲರದು ಒಬ್ಬೊಬ್ರದ್ದು ಒಂದೊಂದು ಟ್ಯಾಲೆಂಟ್ ಇದೆ, ಇವ್ರದೆಲ್ಲ ಯಾವಾಗ ಶೋಕೇಸ್ ಆಗುತ್ತೆ ಅಂತ ಅನಿಸ್ತಾ ಇತ್ತು. ಫೈನಲಿ ನಂಗೆ ಆ್ಯಕ್ಚುಲಿ ಅದು ನಾನು ನಿಮ್ಮನ್ನು ಹುಡ್ಕೊಂಡು ನಿಮಗೆ ಫೋನ್ ಮಾಡಿದ್ದೇನೆ ಆ ಕಾರ್ಡ್ ನೋಡ್ಬಿಟ್ಟು.
ಅಯ್ಯೋ ವಾವ್ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಇಮಿಡಿಯೇಟ್ ಫೋನ್ ಮಾಡಿ ಇಲ್ಲ ಇವ್ರನ್ನ ಮಾತಾಡಿಸ್ಬೇಕು, ಅವತ್ತಿಂದ ಬಾಕಿ ಇದೆ ಅಂತ. ನಾನು ರಾಬರ್ಟ್ ಟೈಮಲ್ಲೇ ಮಾತಾಡಿಸ್ಬೇಕು ಅಂತಿತ್ತು. ಸೊ ಫೈನಲಿ ಸಿಕ್ಕಿದ್ದೀರಾ, ಥ್ಯಾಂಕ್ ಯು. ಆ್ಯಂಡ್ ತುಂಬ ಒಳ್ಳೆ ಬೆಳವಣಿಗೆ ಆ್ಯಂಡ್ ನಿಮ್ಮ ಟ್ಯಾಲೆಂಟ್ಗೆ ಇದು ಸಲ್ಲುವಂಥದ್ದು. ಒಳ್ಳೆಯದಾಗಲಿ. ಹಂಗೆ ನಾವು ಹೆಂಗೆ ನಮ್ಮ ಗುರುಗಳು ಮುರಳಿ ಮಾಸ್ಟರ್ ಹತ್ರ ಹೆಂಗೆ ಕಲ್ತಿದ್ವೋ ಅವ್ರನ್ನೇ ನಾವು ಫಾಲೋ ಮಾಡೋದು. ಯಾಕಂದರೆ ಅವರು ಎಷ್ಟು ಶಿಸ್ತಾಗಿ ಅವ್ರು ಹೇಳೋದು ಯಾವಾಗಲೂ ಒಂದೇ, ನಿನ್ನ ಹಾರ್ಡ್ ವರ್ಕು. ನಾನು ಇವಾಗಲೂ ಕೆಲವೊಂದು ನಾನು ಇಷ್ಟು ವರ್ಷ ಏನು ಸಾಂಗ್ ಮಾಡ್ಕೊಂಬಂದಲ್ಲ, ನಾನು ಅವ್ರ ಹತ್ರ ತುಂಬ ಡಿಸ್ಕಸ್ ಮಾಡ್ತೀನಿ. ಇಲ್ಲ ಇದು ಯಾಕೋ ವರ್ಕ್ ಆಗಿಲ್ಲ, ಏನೋ ಹಿಟ್ಟು ಪಕ್ಕ ಹಿಟ್ ಆಗುತ್ತೆ ಅನ್ನೋವ್ರಿಗೂ ಹೋಗುತ್ತೆ, ಬಟ್ ಅದು ವರ್ಕ್ ಆಗಿರಲ್ಲ. ಸೊ ಅದೆಲ್ಲ ನಾನು ಅವ್ರ ಹತ್ರ ಶೇರ್ ಮಾಡ್ತೀನಿ. ಬಟ್ ಅವ್ರು ಹೇಳೋದು ಒಂದೇ, ನಿನ್ನ ಹಾರ್ಡ್ ವರ್ಕ್ ಯಾವತ್ತಿದ್ರೂ ಒಂದು ದಿವಸ ನಿನಗೆ ಕೈ ಕೊಟ್ಟೇ ಕೊಡುತ್ತೆ. ನೀನು ಯಾವತ್ತೂ ನಿನ್ನನ್ನು ಕೆಳಗಡೆ ಹಾಕಲ್ಲ, ಒಂದೇ ಬರ್ತೀವಿ, ಇವತ್ತಲ್ಲ ನಾಳೆ ಹಾಗೆ ಆಗುತ್ತೆ ಅಂತ. ಸೊ ಈ ಸಾಂಗ್ ಅವ್ರಿಗೆ ನಾನು ಫಸ್ಟ್ ಅವ್ರಿಗೆ ತೋರಿಸಿದ್ದು. ನಾನು ಡೆವಿಲ್ ಸಾಂಗ್ ಕೇಳಿಸಿದೆ ಫಸ್ಟ್ ನಾನು ಅವ್ರಿಗೆ. ನಾನು ಯೂಶಲಾಗಿ ಯಾವಾಗಲೂ ಅವ್ರಿಗೆ ಕೇಳಿಸ್ತೀನಿ, ನಂದು ಯಾವುದೇ ಸಾಂಗ್ ಬಂದರು ಈ ಸಾಂಗ್ ಬರ್ತದೆ ಅಂತ ಕೇಳಿದ್ರೆ ಅವರು ಒಂದೇ ಮಾತಂದಿದ್ದು, ಈ ಯಾರು ನಿನ್ಗೆ ಇಟ್ಟಾಗುತ್ತೆ ಹೋಗಿ, ನೀನು ಇಲ್ಲಿಂದ ನಿನ್ನ ಜರ್ನಿನೇ ಬೇರೆ ಸ್ಟಾರ್ಟ್ ಆಗುತ್ತೆ ಹೋಗು ಅಂತ. ಯಾಕಂದ್ರೆ ಆ ಥರ ಬ್ಲೆಸ್ ಮಾಡೋರು ತುಂಬ ಕಮ್ಮಿ ಸರ್. ಏನೋ ಗುರುಗಳು ಎಷ್ಟೇ ಗುರುಗಳಾಗಿದ್ರು ತುಂಬ ಜನ ಕಮ್ಮಿ ಆ ಥರ ಬ್ಲೆಸ್ ಮಾಡೋರು. ಅವ್ರಿಗೆ ಯಾವತ್ತೂ ನಂಗೆ ಬ್ಲೆಸ್ಸಿಂಗ್ಸ್ ಇದೆ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಿಮ್ಗೊಂದು ಥ್ಯಾಂಕ್ ಯು ಸರ್. ಇವತ್ತು ಮುರಳಿ ಮಾಸ್ಟರ್ ಒಳ್ಳೆ ಆತ್ಮ ಅದು, ನಮಗೆಲ್ಲ ಫೇವ್ರೇಟು ಅವ್ರಂದರೆ. ಅಂದರೆ ನನ್ನ ಕೆರಿಯರಲ್ಲಿ ಸುಮಾರು ಸಿನಿಮಾಗಳಿಗೆ ಅವರು ಎಲ್ಲೇ ಶೂಟ್ ಮಾಡಿದ್ರು ಮಾಸ್ಟರ್ ಅಂತ ಬನ್ನಿ ಸರ್ ಅಂತ ಹೋದ್ರೆ ಖುಷಿ ಆಗೋದು. ಅಂದರೆ ಅದೊಂಥರ ಫ್ಯಾಮಿಲಿ ಥರ ಫೀಲಿಂಗ್. ಅವ್ರ ಜೊತೆಗೆ ಎಸ್ಪೆಷಲಿ ಗೂಗ್ಲಿ ಮೆಮೊರೀಸ್ ನಂಗೆ ಸಖತ್ತಾಗಿದೆ. ನಾನು ಇನ್ನೂ ಅವಾಗ ಹೊಸದು ನನಗೆ ಅವರು ಎಲ್ಲ ಸಾಂಗ್ಸ್ ಜೊತೆಗೂ ಮತ್ತು ಮಾಸ್ಟರ್ ಪೀಸು ಯಶ್ ಅವ್ರ ಜೊತೆಗೆ ಆಲ್ಮೋಸ್ಟ್ ಅವ್ರ ಎಲ್ಲ ಸಿನಿಮಾಗಳಿಗೂ ಎಲ್ಲ ನಾವೇ ಮಾಡಿದ್ದೆ. ಅವಾಗ ಏನು ಸೀಸನ್ ಬಂತಲ್ಲ ಫುಲ್ KGF ಅವ್ರಿಗೂ ನಾವೇ ಮಾಡಿದ್ದು. ಹೌದು, ಅಂದರೆ ಅವ್ರದ್ದೊಂದು ಸೂಪರ್, ಅವರು ಆ ಮನಸ್ಥಿತಿನೇ ಖುಷಿ ಆಗುತ್ತೆ. ಆ್ಯಂಡ್ ಅದೇ ಬಳಗದಿಂದ ಬಂದಿರೋರು ನೀವು. ಆಗಲಿ, ಒಳ್ಳೆಯದಾಗಲಿ. ಡೆವಿಲ್ ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ ಅಂತ ಕಾಣಿಸ್ತಾ ಇದೆ. ಅಂದರೆ ಅದೇನೋ ಬೇರೆ ಇನ್ಸಿಡೆಂಟ್ಗಳಾಗಿರೋ ಅದು ವಿಷಯಕ್ಕೆ ಅಂತ ಅಲ್ಲ, ಬಟ್ ಆ್ಯಸ್ ಅ ಸಿನಿಮಾ ಅದೊಂದು ಕುತೂಹಲ ತುಂಬ ದೊಡ್ಡದಾಗಿ ಸಿನಿಮಾ ಅಂತ ನೋಡಿದಾಗ ತುಂಬ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಫ್ಯಾನ್ಸು ಹೆವಿ ಅಗ್ರೆಸಿವ್ ಆಗಿದ್ದಾರೆ ಆ ವಿಚಾರಕ್ಕೆ. ಸೊ ಅವ್ರಿಗೆ ಖುಷಿಯಾಗಿರುತ್ತೆ ಅಂತ ಅನ್ಕೋತೀನಿ ಸಂತು ಮಾಸ್ಟರ್ನ ಮಾತಾಡ್ಸಿರೋದು. ಡೆವಿಲ್ಲು ಡಿಸೆಂಬರ್ 12ಕ್ಕೆ ಸೂಪರ್ ಸ್ಟಾರ್ ಬರ್ಡೇ ದಿನ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾಯಿದೆ. ಸೊ ಆಗಲೇ ಅದರದ್ದು ಬಿಸಿ ಕಾವು ಎಲ್ಲ ಏರಿದೆ. ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋ ಹಾಡಿಂದ ಅದು ಸಂತು ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರೋದು. ಸೊ ಇಷ್ಟೊತ್ತು ನನ್ನ ಜೊತೆಗೆ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರವೀಣ್ ಸರ್, ನಿಮಗೊಂದು ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಡೆವಿಲ್ ಕೊರಿಯೋಗ್ರಾಫರ್ ನಮ್ಮ ಸಂತು ಮಾಸ್ಟರ್ ಜೊತೆಗೆ ಮಾತುಕತೆ. ಇನ್ನೂ 2 ಸರ್ಪ್ರೈಸ್ ಇದೆಯಂತೆ, 2-3 ಸರ್ಪ್ರೈಸ್ ಇದೆ, ಅವ್ರು ಹೇಳೋಕ್ಕಾಗಲ್ಲ ಅಂತಿದ್ದಾರೆ. ಸೊ ನೋಡಿ ಎಂಜಾಯ್ ಮಾಡಿ. ಸಿನಿಮಾ 12ನೇ ತಾರೀಕು ಡಿಸೆಂಬರು 2025 ಗ್ರ್ಯಾಂಡ್ ರಿಲೀಸ್ ಆಗ್ತಿದೆ. ಈ ವರ್ಷದ ಎಂಡಿಗೆ ಇನ್ನೊಂದು ದೊಡ್ಡ ಹಬ್ಬ ಇಂಡಸ್ಟ್ರಿಗೆ. ನೋಡಿ ಎಂಜಾಯ್ ಮಾಡಿ. ನಮಸ್ಕಾರ.